ಬಂತಮ್ಮ ಆದಿಶಕ್ತಿ ಕರಗ, ಕರಗ ಬಂತಮ್ಮ ಆದಿಶಕ್ತಿ ಕರಗ. ಶಿವರಾತ್ರಿ ಶುಭ ದಿನದಿ ಬಂತು ದೇವಿ ಕರಗ, ಶಿವರಾತ್ರಿ ಶುಭ ದಿನದಿ ಬಂತು ದೇವಿ ಕರಗ. ಕರಗ ಬಂತಮ್ಮ ಆದಿಶಕ್ತಿ ಕರಗ, ಶಿವರಾತ್ರಿ ಶುಭ ದಿನದಿ ಬಂತು ದೇವಿ ಕರಗ. ಕರಗ ಬಂತಮ್ಮ ಆದಿಶಕ್ತಿ ಕರಗ, ಶಿವರಾತ್ರಿ ಶುಭ ದಿನದಿ ಬಂತು ದೇವಿ ಕರಗ. ಅಂಬಲಿ ತನ್ನಿರಮ್ಮ ಭಕ್ತರಿಗೆ ಹಂಚಿರಮ್ಮ ದೇವಿ ಅಂಕಾಳಮ್ಮ ನಲಿದು ಒಲಿದು ಬರುವಳಮ್ಮ. ಅಂಬಲಿ ತನ್ನಿರಮ್ಮ ಭಕ್ತರಿಗೆ ಕುಂಭಕೋಣಂ ಅಂತೇಳಿ ಪ್ರಕಾಶ್ ಅಂತೇಳಿ ಶಿಲ್ಪಿಗಳು. ಈ ದೇವಸ್ಥಾನ ಇವತ್ತು ಬಂದವರೆಲ್ಲನೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅಂದರೆ ಅದಕ್ಕೆ ಕಾರಣ ನಮ್ಮ ಪ್ರಕಾಶ್ ಅಣ್ಣವರಿಂದನೇ. ನಾವೇನೇ ದುಡ್ಡು ಕೊಟ್ಟಿದ್ರೂ ಉಳಿದಿಲ್ಲ. ಅವರು ಕಟ್ಟಿರೋದು 100 ವರ್ಷ ಈ ಊರಲ್ಲಿ ಉಳಿಯುವಂಥದ್ದು. ಆ ತಾಯಿಯ ಕೃಪೆ ಇವರಿಗೆ 100 ವರ್ಷ ಆಯುಸ್ಕೊಡ್ಲಿ, ಇನ್ನಷ್ಟು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಸಿಗಲಿ ಅಂತೇಳಿ ಇಡೀ ಗ್ರಾಮಸ್ಥರ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ವರ್ಷಗಳ ಕನಸು ನನಸಾಗಿದೆ. ಎಲ್ಲ ದಾನಿಗಳ ಸಹಾಯದಿಂದ ಆ ತಾಯಿ ಗುಡಿ ಕಟ್ಟೋದಕ್ಕೆ, ಜಗನ್ಮಾತೆ ಇಲ್ಲಿ ನೆಲೆಸೋದಕ್ಕೆ ಎಲ್ಲರ ಅನುಕೂಲ, ಎಲ್ಲರ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರ, ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದಿಂದ ಇಲ್ಲಿ ಎಲ್ಲ ವಿಜೃಂಭಣೆಯಿಂದ ನೆರವೇರಿದೆ. ಹಾಗೆ ನಮ್ಮ ಗುರುಗಳಾದಂಥ ಪ್ರಣವಾನಂದ ಸ್ವಾಮಿಗಳು ಇಲ್ಲಿಗೆ ಬಂದು ಕುಂಭಾಭಿಷೇಕ ನೆರವೇರಿಸಿಕೊಟ್ಟಿದ್ದು ತುಂಬ ಒಳ್ಳೆಯ ಶುಭವಾರ್ತೆ. ಒಳ್ಳೆಯ ದಿನ ಇವತ್ತು, ಮೊದಲನೇ ಶುಕ್ರವಾರ. ಮಳೆ ಬೆಳೆ ಕಾಲಕ್ಕೂ ಆಗಿ ಆ ತಾಯಿ ನೆಲೆಸಿರೋದ್ರಿಂದ ಈಗ ಕರಗ ಮಹೋತ್ಸವವನ್ನು ನಡೀತದೆ ಮುಂದಿನ ದಿನಗಳಲ್ಲಿ. ಇಲ್ಲಿ ಜಾಗ ಕೊಟ್ಟಂಥ ನಮ್ಮ ಊರಿನ ಗೌಡರಾದಂಥ ಕೃಷ್ಣಪ್ಪವ್ರಿಗೂ, ಸಹಕಾರ ಕೊಟ್ಟಂಥ ಎಲ್ಲರಿಗೂ, ಇವರು ಈ ಜಾಗನ ಇವತ್ತು 1 ಕೋಟಿ ರೂಪಾಯಿ ಆಸ್ತಿ ಆಗೋಂಥದ್ದನ್ನು ನಮಗೆ ದಾನ ಮಾಡಿದ್ದಾರೆ ದೇವಸ್ಥಾನಕ್ಕೋಸ್ಕರ. ಆ ತಾಯಿ 100 ವರ್ಷ ಇವ್ರಿಗೆ ಆಯುಸ್ಕೊಟ್ಟು ಭಗವಂತನ ಆ ತಾಯಿ ಹತ್ರ ಕೇಳ್ಕೊಳ್ಳೋದು ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಆತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ
तन्नो यल्लम्म देवी प्रचोदयात् द्रौपदाम्बाय विद्महे वाग्देव्याय धीमहि तन्नो द्रौपदी महालक्ष्मी प्रचोदयात् ಶ್ರೀಗುರುಭ್ಯೋ ನಮಃ ಹರಿ ಓಂ. ಈ ದೇವಸ್ಥಾನ ಹಳೆಯದಾಗಿ 20 ವರ್ಷಗಳಿಂದ ಶಿಥಿಲವಾಗಿ ದೇವಸ್ಥಾನ ಹಳೆಯದಾಗಿತ್ತು. ಮತ್ತೆ ಈ ಒಂದು ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಹೊಸದಾಗಿ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿ ಮತ್ತೆ ಯಲ್ಲಮ್ಮ ದೇವಿ, ದ್ರೌಪದಾಂಬ, ಮಹಾಗಣಪತಿ, ಕೃಷ್ಣ ಎಲ್ಲ ದೇವರುಗಳ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಇವತ್ತು ಮಾಡಿ ಮತ್ತೆ ಹೊಸದಾಗಿ ಕುಂಭಾಭಿಷೇಕವನ್ನು ಪುನರ್ ಪ್ರತಿಷ್ಠೆಯನ್ನು ಮಾಡಿ ಒಂದು ಕಾಳಪ್ಪನಹಳ್ಳಿ ಗ್ರಾಮಸ್ಥರು, ಮುಖಂಡರುಗಳು ಎಲ್ಲರೂ ಕೂಡ ಸ್ವಾಮಿಯ ದೇವಸ್ಥಾನವನ್ನು ಮಾಡಿದ್ದಾರೆ. ದಿನಗಳಿಂದ ನಡೀತಾ ಇದೆ ಈ ಕಾರ್ಯಕ್ರಮ. 5ನೇ ತಾರೀಕಿಂದ ನಡೆದು ಈಗ 7ನೇ ತಾರೀಕು ಇವತ್ತು ಸ್ವಾಮಿಗೆ ಬೆಳಗ್ಗೆ ವಿಶೇಷವಾಗಿ ಕುಂಭಾಭಿಷೇಕ, ಹೋಮ, ಹವನ, ಪ್ರಾಣ ಪ್ರತಿಷ್ಠಾಪನೆ ಎಲ್ಲವೂ ಕೂಡ ನಡೆದು ಈಗ ಸ್ವಾಮಿಯವರಿಗೆ ವಿಶೇಷವಾಗಿ ಎಲ್ಲ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಎಲ್ಲ ಕೂಡ ವಿನಿಯೋಗ ಆಗಿದೆ. 5ನೇ ತಾರೀಕಿನಿಂದ ಸಾಯಂಕಾಲ ಮಹಾಗಣಪತಿ ಪೂಜೆ, ಗಂಗೆ ಪೂಜೆ ಮತ್ತು ಪುಣ್ಯಾಹವಾಚನ, ಹೋಮಗಳು ಮತ್ತು ಎಲ್ಲ ಕಾರ್ಯಕ್ರಮಗಳು ಆಗಿ ಮತ್ತೆ 6ನೇ ತಾರೀಕು ಬೆಳಗ್ಗೆ ಸುಪ್ರಭಾತ ಸೇವೆ, ಸ್ವಾಮಿಗೆ ಮತ್ತೆ ಕಳಶಾರಾಧನೆ, ವಿಶೇಷವಾಗಿ ಹೋಮ ಹವನಗಳೆಲ್ಲವೂ ಕೂಡ ಆಗಿ ಇವತ್ತು 7ನೇ ತಾರೀಕು ಕೊನೆಯದಾಗಿ ಆ ಯಲ್ಲಮ್ಮ ಸ್ವಾಮಿಗೆ ಮತ್ತು ದ್ರೌಪದಮ್ಮ ಮತ್ತು ಕೃಷ್ಣ ಮತ್ತು ಗಣಪತಿ ಆ ಎಲ್ಲ ದೇವರುಗಳಿಗೆ ವಿಶೇಷವಾಗಿ ಕುಂಭಾಭಿಷೇಕವಾಗಿ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ಈಗ ಮಧ್ಯಾಹ್ನ ಸ್ವಾಮಿಯವರಿಗೆ ರಾಷ್ಟ್ರಾಶೀರ್ವಾದ, ಅಷ್ಟಾವಧಾನ ಸೇವೆ ಎಲ್ಲ ಕಾರ್ಯಕ್ರಮಗಳು ಆಗಿ ಈ ಒಂದು ಕಾಳಪ್ಪನಲ್ಲಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೆ ಆ ದೇವಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೀವಿ. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅರ್ಚಕರು ಹೆಸರಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಲಕ್ಷ್ಮೀ ವೆಂಕಟೇಶ್ವರ, ಕೃಷ್ಣ ಧರ್ಮರಾಯ ಸಹಿತ ದ್ರೌಪದಿ ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕರು. ಅವರ ಮಗನಾಗಿರ್ತಕ್ಕಂಥ ನಾನು ಭರತ್ ನಾರಾಯಣ ಅಂತೇಳಿ ನನ್ನ ಹೆಸರು. ಈ ದೇವಸ್ಥಾನಕ್ಕೆ